ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ನಿಮ್ಮೆಲ್ಲರಿಗೆ ಶುಭಗಳು. ದೇವರು ಸಾಮರ್ಥ್ಯ ಕೊಟ್ಟಿದ್ದಾರೆ ನಮಗೆ. ಪರಿಶುದ್ಧರಾಗಿ ಜೀವಿಸಿರಿ. ಪರಿಶುದ್ಧರು, ಪರಿಶುದ್ಧನು, ಪರಿಶುದ್ಧನು. ನಿಮ್ಮನ್ನು ಕೂಡ ಪರಿಶುದ್ಧರಾಗಿ ಜೀವಿಸಂತಂದು ದೇವರು ನಮಗೆ ಸಾಮರ್ಥ್ಯ ಕೊಟ್ಟಿದ್ದಾರೆ. ಆ ಸಾಮರ್ಥ್ಯದಿಂದ ಜೀವಿಸಿದರೆ ನಾವು ಜೀವಮಾನ ಕಾಲದಲ್ಲಿ ದೇವರ ಸಂಗಡ ಇರ್ತೀವಿ. ಹೋರಾಟಗಳು ನಡೀತಾ ಇದ್ದಾವೆ, ಯುದ್ಧಗಳು ನಡೀತಾ ಇದ್ದಾವೆ ನಮ್ಮ ಜೀವನದಲ್ಲಿ, ಆತ್ಮೀಯ ಜೀವನದಲ್ಲಿ. ನಿಯಮವನ್ನು ಒಂದು ನಿಯಮವಾಗಿ ನಮಗೆ ಹೇಳಿದ್ದಾರೆ. ಅದು ಏನಂದರೆ 2 ತಿಮೋತಿ 2ನೇ ಅಧ್ಯಾಯ 1ನೇ ವಚನ. 2 ತಿಮೋತಿ 2ನೇ ಅಧ್ಯಾಯ 1ನೇ ವಚನ. ನನ್ನ ಮಗನೇ, ನೀನು ಯೇಸು ಕ್ರಿಸ್ತುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದುವನಾಗು. ಏನ್ರಿ? ನನ್ನ ಮಗನೇ, ಯೇಸು ಕ್ರಿಸ್ತನ ಕೃಪೆಯಿಂದ ಬಲವನ್ನು ಹೊಂದು. ಯೇಸು ಕ್ರಿಸ್ತ ಕೃಪೆಯಿಂದ ಬಲವನ್ನು ಹೊಂದಬೇಕು. ಯೇಸು ಕ್ರಿಸ್ತನ ಕೃಪೆಯಿಂದ ಬಲವನ್ನು ಹೊಂದಬೇಕು. ನಿಯಮ ಪ್ರಕಾರ ಹೋರಾಡಬೇಕು, ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಸಾಮರ್ಥ್ಯ ಬೇಕು, ಶಕ್ತಿ ಬೇಕು ನಮಗೆ. ಹೇಗೆ? ಆತ್ಮಸ್ವರೂಪಿಯಾದ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಾ ಇದ್ದಾನೆ. ಈ ಯುದ್ಧವು ನಿಯಮ ಪ್ರಕಾರವಾಗಿ ನಾವು ಹೋರಾಡಲಿ ಇದ್ದರೆ ನೋಡ್ರಿ, ವ್ಯವಸಾಯ ಮಾಡೋನು ನೋಡ್ರಿ ಹೆಂಗೆ ಅಂದರೆ ಫಲವನ್ನು 40 ಶೀಲ ಬೆಳೆಸುತ್ತೇನೆ. ಆ 40 ಶೀಲ ಬೆಳೆಸಬೇಕು ಅಂದರೆ ಹುಳುಗಳು, ಕೆಂಪು ಹುಳುಗಳು ಆ ಹೊಲದಲ್ಲಿ, ವ್ಯವಸಾಯದಲ್ಲಿ ಅದು ಫಲವನ್ನು ಕೊಡಬೇಕು ಅಂದರೆ ಅದಕ್ಕೆ ಎಷ್ಟು ಯಜಮಾನನು ನೋಡ್ಕೊಳ್ತಾನೆ ನೋಡ್ರಿ. ಫಲ ಕೊಡಬೇಕು ಅಂದರೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸದಿಂದ ಒಳ್ಳೆ ಕೆಲಸ ಮಾಡಿದರೆ ತಾನೇ ದೇವರು ನಮ್ಮನ್ನು ಕೆಲಸಕ್ಕೆ ಇಟ್ಟುಕೊಂಡಾಗ ಶ್ರಮ ಬರುತ್ತೆ, ಕಷ್ಟ ಬರುತ್ತೆ, ಬಾಧೆ ಬರುತ್ತೆ. ಎಲ್ಲ ವಿಷಯದಲ್ಲಿ ನಮಗೆ ಸಮಾಧಾನ ಕೊಡ್ತಾನೆ. ಎಲ್ಲ ವಿಷಯದಲ್ಲಿ ನಮಗೆ ಸಮಾಧಾನ ಕೊಟ್ಟು ನಿಯಮ ಪ್ರಕಾರ ಹೋರಾಡದೇ ಇದ್ದರೆ 40 ಚೀಲ ಇನ್ನೊಬ್ಬನು ಬೆಳೆಸ್ಬಿಡ್ತಾನೆ ಅಷ್ಟೇ. ಏಕೆಂದರೆ ಹಾಗೆ ನಾವು ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕುತ್ತಾ ಇರುವಾಗ ದೇವರು ಆತ್ಮಸ್ವರೂಪಿಯಾಗಿ ನಮ್ಮ ಕೆಲಸ ಮಾಡ್ತಾರೆ. ಸುವಾರ್ತೆ ನಡೆಸುವಾಗ, ಸುವಾರ್ತೆ ವಿಷಯದಲ್ಲಿ ನಮಗೆ ದೇವರು ನಿಯಮ ಕೊಟ್ಟಿದ್ದಾನೆ ನೋಡ್ರಿ. ಆ ಸುವಾರ್ತೆ ವಿಷಯದಲ್ಲಿ ಬಂಧಿಸದ ಹಾಗೆ ಶ್ರಮೆ ಪಡಬೇಕು. ವಾಕ್ಯವು ಬಂದಿಯಾಗಿಲ್ಲ. ಆದರೆ ಪೌಲನು ಬಂದಿಯಾಗಿ ಸೆರೆಯಲ್ಲಿದ್ದಾನೆ. ಆದರೆ ವಾಕ್ಯವು ಸೆರೆಯಲ್ಲಿಲ್ಲ. ಸೆರೆ ಅಂದರೆ ಜೇಲು. ಅಲ್ಲಿ ವಾಕ್ಯವು ಸ್ವಾತಂತ್ರ್ಯವಾಗಿದೆ. ಯಾಕೆಂದರೆ ಅದು ವಾಕ್ಯವು ಪಾಪವನ್ನು ನೋಡಿದರೆ ಅದಕ್ಕೆ ಆಗಲ್ಲ. ಅದು ಆತ್ಮದಿಂದ ಹೋರಾಡುತ್ತೆ, ನೀತಿಯನ್ನು ಕಂಡುಕೊಳ್ಳುತ್ತೆ. ನೀತಿಗೆ ದಾಸರು, ದೇವರಿಗೆ ದಾಸರು. ಈ ಶರೀರ ಅವಯವಗಳೆಲ್ಲ ಕೂಡ ನೀತಿಗೆ ದಾಸರು. ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳು ಅಂತಂದು ಮಾರ್ಕ್ ಸುವಾರ್ತ 16ನೇ ಅಧ್ಯಾಯ 15ನೇ ವಚನದಲ್ಲಿರುತ್ತೆ. ಸರ್ವಲೋಕಕ್ಕೆ ಹೋಗ್ರಿ, ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳ್ರಿ. ಸುವಾರ್ತೆ ಹೇಳುವಾಗ ಅನೇಕ ಹೋರಾಟಗಳು, ಅನೇಕ ಬಾಧೆಗಳು, ಅನೇಕ ಕಷ್ಟಗಳು ಇರ್ತವೆ. ನೀವು ಈ ಜೀವನ ವ್ಯಾಪಾರದಲ್ಲಿ, ಗೃಹ ನಿರ್ವಾಹಕತ್ವದಲ್ಲಿ ನೀವು ಸಿಕ್ಕಾಕೋಬೇಡ್ರಿ. ಯಾಕೆಂದರೆ ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳಬೇಕು. ನನ್ನ ಸುದ್ದಿ ಎಲ್ಲರಿಗೂ ಹೇಳಬೇಕು, ಎಲ್ಲರಲ್ಲಿ ನನ್ನ ಸುದ್ದಿ ಹರಡಬೇಕು. ನಿನ್ನ ಕರೆಯಾಗಿದೆ. ದೇವರು ಕರೀತಾನೆ, ಮೋಶೆ ಬಾ, ಕರೆದಿದ್ದಾನೆ. ಹಾಗೆ ನಿನ್ನ ಕರೆ ಹೇಗಿದೆ? ನಿಯಮ ಪ್ರಕಾರವಾಗಿ ನೀನು ಯುದ್ಧಗಳನ್ನು ಮಾಡದೇ ಇದ್ದರೆ, ಹೋರಾಡದೇ ಇದ್ದರೆ,
ಮನಕಾಲ ಹಾಕದೇ ಇದ್ದರೆ, ದೇವರ ಸಂಗಡ ಇಲ್ಲಿ ನೀನು ಕೇಳ್ಕೊಳ್ಳ ಇದ್ದರೆ ಎಲ್ಲ ವಿಷಯದಲ್ಲಿ ನಿನಗೆ ವಿವೇಕ ಕೊಡ್ತಾನೆ. ನಿನಗೆ ವಿವೇಕ ಕೊಟ್ಟ, ನಿನಗೆ ಆಲೋಚನೆ ಕೊಟ್ಟ, ನಿನಗೆ ಶಕ್ತಿ ಕೊಟ್ಟ ದೇವರಿಗೆ ಸ್ತೋತ್ರ. ನಾವು ಕೆಲಸ ಮಾಡಬೇಕು. ವ್ಯವಸಾಯದಲ್ಲಿ ಎಂಥ ಕೆಲಸ ಮಾಡಬೇಕು ಅಂದರೆ ಫಸ್ಟ್ ನಂಬರ್ 1, ಈಗ ಪೌಲನಿಗೆ ಕಿರೀಟ ಸಿಕ್ತು. ನಾನು ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಹೋರಾಟ ಒಳ್ಳೆಯದು, ಒಳ್ಳೆ ಕೆಲಸ ಮಾಡಿದ್ದೇನೆ, ಎಲ್ಲ ಕಾಂಡಗಳಿಗೆ ಹೋಗಿ ಸುವಾರ್ತೆ ಹಂಚಿದ್ದೇನೆ, ನಾನು ಮಾಡಿದ ಕೆಲಸ ಎಲ್ಲರೂ ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ಒಳ್ಳೆ ಸೈನಿಕನಾಗಿ ಸೋಲ್ಜರ್ ಆಗಿ ಕೆಲಸ ಮಾಡಿದ್ದಾನೆ. ತನ್ನ ದಂಡಿನಲ್ಲಿ ಸೇರಿಸಿಕೊಳ್ಳುವವರನ್ನ ಶೀಲಾನ ಸೇರಿಸ್ಕೊಂಡ. ಮಾರ್ಕ ಒಂದು ಪಕ್ಕದಲ್ಲಿ, ಇನ್ನೊಂದು ಪಕ್ಕದಲ್ಲಿ ಒಬ್ಬೊಬ್ಬರು ತಿಮೋತಿ ಒಳ್ಳೆ ಸೈನಿಕರನ್ನು, ಸೋಲ್ಜರನ್ನು ಸೇರಿಸಿಕೊಂಡು ಸಂತೋಷಪಡಿಸಿದ. ದಂಡಿನಲ್ಲಿ ಸೇರಿಸ್ಕೊಂಡ, ದಂಡಾಗಿ ಹೋಗಿದ್ರು, ಸುವಾರ್ತೆ ಸಾರಿ ಕಡೇ ಸಭೆ ಅಲ್ಲಿ ನಮಗೆ ಆಧಾರವಾಗಿ ನಿಂತರು. ಈಗ ನಿಯಮವಾಗಿ ಹೋರಾಡದಿದ್ದರೆ ನಮಗೆ ಕಿರೀಟ ಸಿಗೋದಿಲ್ಲ. ಕಿರೀಟ ಸಿಗಬೇಕು ಅಂದರೆ ನಾವು ಒಳ್ಳೆ ಹೋರಾಟ ಹೋರಾಡಬೇಕು. ಒಳ್ಳೆ ಹೋರಾಟ ಹೋರಾಡಿದ್ದಕ್ಕೆ ಕಿರೀಟ ಸಿಕ್ತು. ಯಾರಿಗೆ? ಪೌಲನಿಗೆ. ಈಗ ನಮಗೆ ಒಳ್ಳೆ ಹೋರಾಟ ಹೋರಾಡಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು. ನಮಗೆ ಮಿಕಾಯೇಲ್ ದೂತರಿದ್ದಾರೆ, ಕೆರೂಬ್ಗಳಿದ್ದಾವೆ, ಸ್ವರೂಪ್ಗಳಿದ್ದಾವೆ, ಗಬ್ರಿಯೇಲ್ ದೂತ ಇದ್ದಾನೆ. ಇವ್ರನ್ನ ಕರ್ಕೊಂಡ್ರೆ ನಮಗೆ ಏನು ಕೆಲಸ ನಾವು ಹೇಳಿದರೆ ಅವ್ರು ಮಾಡ್ತಾರೆ. ರಕ್ಷಣೆ ಹೊಂದಬೇಕು. ಎಲ್ಲ ಜನಾಂಗಗಳು ರಕ್ಷಣೆ ಹೊಂದಬೇಕು. ಅನ್ಯ ಜನಗಳಿಗೆ ರಕ್ಷಣೆ ಸಿಗಬೇಕು. ಅಬ್ರಹಾಮಿಗೆ ಮುಂದೆ ಹೇಳಿದ್ದಾನೆ, ಅಬ್ರಹಾಮ ನೀನು ಹೋಗು, ಸುವಾರ್ತೆ ಹೇಳು, ಗುಡಾರ ಹಾಕೋ, ಬಲಿಪೀಠ ಕಟ್ಟು, ಪ್ರಾರ್ಥನೆ ಮಾಡು, ಸುವಾರ್ತೆ ಹೇಳು. ಅಬ್ರಹಾಮನಿಂದ ಎಲ್ಲರಿಗೆ, ನಾಯಕರಿಗೆ, ಪ್ರವಕ್ತಿಗಳಿಗೆ, ಪ್ರವಾದಿಗಳಿಗೆ ಎಲ್ಲರಿಗೆ ಹೇಳ್ತಾನೆ ಇದ್ದಾನೆ. ಸೈನಿಕನು ತನ್ನ ದಂಡಿನಲ್ಲಿ ಸೇರಿಸ್ಕೊಳ್ಬೇಕು ಅಂದರೆ ಹೇಗಿರ್ಬೇಕು ಅಂದರೆ ಹುಷಾರಾಗಿರಬೇಕು, ಶಕ್ತನಾಗಿರಬೇಕು, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿರಬೇಕು. ದಂಡಿನಲ್ಲಿ ಸೇರಿಸ್ಕೋಬೇಕಂದ್ರೆ, ನಮ್ಮನ್ನು ಸಂತೋಷ ಪಡಿಸಬೇಕಂದ್ರೆ ದಂಡಿನಲ್ಲಿ ಸೇರಿಸ್ಕೋಬೇಕಂದ್ರೆ ಒಳ್ಳೆ ಹೋರಾಟ ಹೋರಾಡೋನಿಗೆ ನಾನು ಒಳ್ಳೆ ಹೋರಾಟ ಹೋರಾಡಿದ್ದಾನೆ ಅಂತ ಪೌಲ ಹೇಳಿದ್ದಾನೆ. ಹಾಗೆ ಒಳ್ಳೆ ಹೋರಾಟ ಹೋರಾಡೋರು ಬೇಕು. ಗಬ್ರಿಯೇಲ್ ದೂತರು ನಮಗೆ ಬೇಕು, ಅವಸರ. ಮಿಕಾಯೇಲ್ ದೂತರು ನಮಗೆ ಅವಸರ. ರಕ್ಷಣೆ ಹೊಂದಬೇಕು. MLAಗಳು, MP ಗಳು, ಮಿನಿಸ್ಟರ್ಗಳು, ಕಲೆಕ್ಟರ್ಗಳು ಎಲ್ಲ ರಕ್ಷಣೆ ಹೊಂದಬೇಕು. ರಾಜರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದಾಗ ಎಲ್ಲ ಆತ್ಮಲೋಕಕ್ಕೆ ಕನೆಕ್ಟ್ ಆಗ್ತಾರೆ. ಇಲ್ಲಾಂದರೆ ಶರೀರವು ಯೆಶಾವನ ಸಂತತಿಯವರು, ಫಿಲಿಪ್ತಿಯವರ ಸಂತತಿಯವರು, ಇವರೆಲ್ಲ ಯುದ್ಧ ಮಾಡಿ ಹೋರಾಡಿ ಇವರೆಲ್ಲ ಕೂಡ ನಮಗೆ ಕೆಡುಕನ್ನು ತಂದು ಅನೇಕ ಸಂಗತಿಗಳು ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಸತ್ಯವೇದದಲ್ಲಿ ನೋಡ್ತೀವಿ. ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆ ತೆಗೆದ್ರೆ ಯುದ್ಧ, ದಾವೀದನ ಯುದ್ಧ, ಒಂದೇ ಹೆಜ್ಜೆಯಲ್ಲಿ ತಪ್ಪಿಸ್ಕೊಂಡ ದಾವೀದನ ನಾವು ಒಂದೊಂದು ಹೆಜ್ಜೆಯಲ್ಲಿ ಎಷ್ಟು ಶ್ರಮಗಳು ನೋಡಿದ್ದೀವಿ. ದಾವೀದನ ಜೀವಿತ ನೋಡಿದರೆ ಬಹು ಶ್ರಮದಿಂದ ಇರುತ್ತೆ. ಪೌಲನ ಜೀವಿತ ನೋಡಿದರೆ ಎಲ್ಲ ಒಂದು ಬಹು ಶ್ರಮದಿಂದ ಇರುತ್ತೆ. ಜೀವನ ವ್ಯಾಪಾರದಲ್ಲಿ ಸಿಕ್ಕುಕೋಬೇಡ ಅಂದರೆ ಒಳ್ಳೆ ಹೋರಾಡೋನಿಗೆ ಸೈನಿಕನಾಗಿರಬೇಕು. ಮಿಕಾಯೇಲು ನಮಗಿದ್ದಾನೆ, ಗಬ್ರಿಯೇಲು ನಮಗಿದ್ದಾನೆ. ಎಲ್ಲ ಕೀರ್ತನೆ 81 ನೋಡಿದರೆ ಕೆರೂಬರು ಇದ್ದಾರೆ, ಆಸೀನರಾಗಿದ್ದಾರೆ, ಪ್ರಕಾಶಿಸುತ್ತಿದ್ದಾರೆ. ನಮಗೆ ಕೇಳಿದರೆ ಬರ್ತಾರೆ. ನಿರ್ಗಮಕಾಂಡ 25ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡಿದರೆ, ವಿಮೋಚನೆ ಕಾಂಡದಲ್ಲಿ ನೋಡಿದರೆ ಕೆರೂಬುಗಳು ಪವಿತ್ರವಾದ ಸ್ಥಳವನ್ನು ಹೇಗೆ ಕಾಪಾಡಿದ್ರಂದರೆ ಹಿಂಗ 2 ಕೈಯಿಂದ ಆ ಮಂದಹಾಸವನ್ನು ಹಿಡ್ಕೊಂಡು ನಮಗೆ ಕಾಪಾಡುತ್ತಾ ಬಂದಿದ್ದಾರೆ. ಆ ಮಂದಸವನ್ನು ಅಲ್ಲಿ ಸೊಲೊಮೋನ ಮಾಡಿದ ಮಂದಿರವನ್ನು ಹೇಗೆ ಕಟ್ಟಿದಾಗ ಅದಕ್ಕೆ ಆ ಮೋಶೆ
ಹೇಳಿದಾಗೆ ಅತಿ ಪರಿಶುದ್ಧವಾದ ಸ್ಥಳ ಅಂದರೆ ನಮ್ಮ ಹೃದಯವು ಈಗ ಬಂದಿತ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ಆದರೆ ನಮ್ಮ ಹೃದಯವು ಅತಿ ಪರಿಶುದ್ಧವಾದ ಜಾಗ. ಅತಿ ಪರಿಶುದ್ಧವಾದ ಜಾಗದಲ್ಲಿ ಯೇಸು ಕ್ರಿಸ್ತನು ನಿವಾಸ ಮಾಡ್ತಾ ಇದ್ದಾನೆ. ಆಗ ಹಳೆ ಒಡಂಬಡಿಕೆಯಲ್ಲಿ ಆದರೆ ಸತ್ಯವೇದದಲ್ಲಿ ವಿಮೋಚನ ಕಾಂಡ 25ನೇ ಅಧ್ಯಾಯ 18ನೇ ಓದಿದರೆ ಎಲ್ಲ ಕೂಡ ಆ ಪವಿತ್ರವಾದ ಸ್ಥಳ ಎಲ್ಲ ಇದ್ದಾವೆ. ಅವು ಕೆರೂಬಲು ಏದೇನು ತೋಟದಲ್ಲಿ ಕೂಡ ನಮಗೆ ಕೆರೂಬುಗಳಿದ್ದಾವೆ. 3ನೇ ಅಧ್ಯಾಯ 24ನೇ ವಚನ ನೋಡಿದರೆ ನೀವು ಓದಿ ಒಂದು ಖಡ್ಗವನ್ನು ಹಿಡ್ಕೊಂಡು 2 ಕೆರೂಬುಗಳಲ್ಲಿದ್ದಾವೆ. ಯಾಕೆಂದರೆ ಜೀವವೃಕ್ಷವನ್ನು ತಿನ್ನುತ್ತಾರೇನೋ, ಅದು ಯೇಸು ಕ್ರಿಸ್ತನಿಗೆ ಸಿಗಬೇಕು. ಯೇಸು ಕ್ರಿಸ್ತನ ಆರಾಧನೆ ಮಾಡಬೇಕು, ಯೇಸು ಕ್ರಿಸ್ತನನ್ನು ಸ್ತುತಿಸಬೇಕು, ಯೇಸು ಕ್ರಿಸ್ತನನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಂಪಡಿಸಿ ಅವನ ಶರೀರವನ್ನು ತಿನ್ನಬೇಕು, ಅವನ ರಕ್ತವನ್ನು ಕುಡಿಬೇಕು, ಯುಗ ಯುಗಗಳು ಜೀವಿಸಬೇಕು ಅಂತ ದೇವರು ಪ್ರಣಾಳಿಕೆ ಚಿತ್ತವನ್ನು ಇಟ್ಟಿದ್ದಾನೆ. ಅದಕ್ಕಾಗಿ ಏದನು ವನದಲ್ಲಿ 2 ಖಡ್ಗಗಳನ್ನು ನಿಲ್ಲಿಸಿ, ದೂತಗಳನ್ನು ನಿಲ್ಲಿಸಿ, ನಮಗಾಗಿ ನಿಯಮ ಪ್ರಕಾರ ಹೋರಾಡದಿದ್ದರೆ ನಿಮಗೆ ಕಿರೀಟ ಸಿಗೋದಿಲ್ಲ, ಶಿರಸ್ತ್ರಾಣವಾದ ಕಿರೀಟವು ಸಿಗೋದಿಲ್ಲ. ಒಳ್ಳೆ ಹೋರಾಡುವವನಿಗೆ, ಯುದ್ಧ ಮಾಡೋವನಿಗೆ, ನನ್ನ ಕುಮಾರನೇ, ನನ್ನ ಮಗನೇ, ಕ್ರಿಸ್ತ ಯೇಸುವಿನಲ್ಲಿ ಕೃಪೆಯಿಂದ ಬಲವಂತನಾಗು, ನನ್ನ ಮಗನೇ ಯೇಸು ಕ್ರಿಸ್ತು ಕೃಪೆಯಿಂದ ಬಲವಂತನಾಗು ಅಂತಂದು 2ನೇ ತಿಮೋತಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಮಾತಾಡಿದ ದೇವರಿಗೆ ಸ್ತೋತ್ರ, ಕರ್ತನಾಮದಲ್ಲಿ ಸ್ತೋತ್ರ, ಕರ್ತನಿಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಯಮ ಪ್ರಕಾರ ಹೋರಾಡದಿದ್ದರೆ ಕಿರೀಟವು ನಮಗೆ ಸಿಗೋದಿಲ್ಲ. ಒಳ್ಳೆ ವ್ಯವಸಾಯಿಕನಿಗೆ, ಒಳ್ಳೆ ಫಲ ಫಲಿಸುವವನಿಗೆ ಮೊದಲ ಸ್ಥಾನ ಸಿಕ್ಕ ಹಾಗೆ ತನ್ನ ದಂಡಿನಲ್ಲಿ ಸೇರಿಸಿಕೊಳ್ಳೋರಿಗೆ ಸೈನಿಕನು ಶೋಲ್ಜರ್ ಆಗಿ ನಾವು ಇರಬೇಕು ಅಂತ. ಅಪ್ಪ, ನಮಗೆ ಮಿಕಾಯೇಲನು ಬೇಕು, ಸ್ವರೂಪಗಳು ಬೇಕು, ಕೆರೂಬುಗಳು ಬೇಕು, ಗಾಬ್ರಿಯೇಲ್ ಬೇಕು. ಅಪ್ಪ, ಆದಿಕಾಂಡ 3:24ರಲ್ಲಿ ನೀವು ಏದೇನು ತೋಟದಲ್ಲಿ ಒಂದು ಖಡ್ಗವನ್ನು ನಿಲ್ಲಿಸಿ 2 ದೂತಗಳನ್ನು ನಿಕ್ಕಿದ್ದೀರ ತಂದೆ. ನಿಮಗೆ ಸ್ತೋತ್ರ 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 ಏಸಪ್ಪ, ಸ್ತೋತ್ರ ಕರ್ತನೆಯ ಸ್ತೋತ್ರ. ಅಪ್ಪ, ಯುದ್ಧವನ್ನು ಹೋರಾಡಿದಾಗ ಒಳ್ಳೆ ಹೋರಾಡಿ ಒಳ್ಳೆ ಕೆಲಸ ಯುದ್ಧ ಮಾಡಿ ಅಪ್ಪ ನಾವು ಬಲಗೊಳ್ಬೇಕು, ಸ್ಥಿರಗೊಳ್ಬೇಕು, ಸಿದ್ಧಗೊಳ್ಬೇಕು ಅಂತ ನೀನು ನಮ್ಮ ಚಿತ್ತವಾಗಿ ತಂದೆ ನೀನು ಮಾಡಿದ್ದೀಯಪ್ಪ. ನಿನಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದಾವೆ ತಂದೆ. ಆಮೀನ್.